ಜಲಪ್ರಳಯ ಇನ್ನೂ ಕೂಡ ಮುಂದುವರಿಸಿರುವಂಥದ್ದು ಬಹಳ ದುರದೃಷ್ಟಕರ ಸಂಗತಿ. ಯಾಕಂದರೆ ಏನೇ ಕಾರ್ಯಾಚರಣೆ ಮಾಡಬೇಕು ಅಂತಂದ್ರೂ ಮಳೆರಾಯ ಅಡ್ಡಿಯಾಗಿರುವಂಥದ್ದು. ನಿರಂತರವಾಗಿ ಮಳೆ ಸುರಿತಾ ಇದೆ. ಉತ್ತರಾಖಂಡದಾದ್ಯಂತ ಧೋ ಅಂತ ಮಳೆ ಸುರಿತಿರುವಂಥದ್ದು ಇದು ಕಾರ್ಯಾಚರಣೆಗೆ ಬಹಳ ಅಡ್ಡಿಯನ್ನು ಉಂಟು ಮಾಡಿದೆ. ಪ್ರವಾಹ ಪೀಡಿತರ ರಕ್ಷಣಾ ಕಾರ್ಯಾಚರಣೆ ಅನ್ನುವಂಥದ್ದು ಒಂದು ದೊಡ್ಡ ಅಡಚಣೆಯಾಗಿದೆ. ಇದೀಗಾಗಲೇ ಅರೆಜೀವವಾಗಿರುವಂಥ ಸಂತ್ರಸ್ತರಲ್ಲಿ ಇನ್ನೂ ಪ್ರಾಣಭೀತಿಯನ್ನು ಹೆಚ್ಚೆಚ್ಚು ಮಾಡಿದೆ. ಇದು ಸದ್ಯದ ಉತ್ತರಾಖಂಡ ಸ್ಥಿತಿ. ಉತ್ತರಾಖಂಡದಲ್ಲಿ ಜನಜೀವನ ಅನ್ನುವಂಥದ್ದು ಅಸ್ತವ್ಯಸ್ತಗೊಂಡಿದೆ. ಅಕ್ಷರಶಃ ಇಲ್ವೇ ಇಲ್ಲೇನೋ ಅನ್ನಬೇಕು. ಅದರಲ್ಲೂ ಕೆಲ ಈ ಪಿಲ್ಗ್ರಿಮೇಜ್ ಸ್ಥಳಗಳು ಏನೇನಿವೆ, ಪುಣ್ಯಕ್ಷೇತ್ರಗಳು, ಆ ಪುಣ್ಯಕ್ಷೇತ್ರಗಳ ಸ್ಥಿತಿಯಂತೂ ಖಂಡಿತ ಅಧ್ವಾನ ಆಗಿದೆ. ಅಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಅಲ್ಲಿರುವಂಥದ್ದು ಅಕ್ಷರಶಃ ಸ್ಮಶಾನದ ರೀತಿಯಲ್ಲೇ ಇವೆಲ್ಲವೂ ಕೂಡ ಮಾರ್ಪಟ್ಟಿರುವಂಥದ್ದು. ಇದೆಲ್ಲದರ ಜೊತೆಗೆ ಇನ್ನೊಂದು ದುರದೃಷ್ಟಕರ ಸಂಗತಿ, ದುರಂತದ ಸಂಗತಿ ಅಂತಂದರೆ ಅಲ್ಲಿ ಇದ್ದವ್ರನ್ನ ಲೂಟಿ ಮಾಡುವಂಥ ಪ್ರಯತ್ನಗಳು ಕೂಡ ಆಗ್ತಿರುವಂಥದ್ದು. ಬಹುಶಃ ಜನ ಯಾವ ಮಟ್ಟಕ್ಕೆ ಇಳಿದುಬಿಟ್ರು ಅಂತ ಒಂದಷ್ಟು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಜಕ್ಕೂ ಇದು ಘೋರ ದುರಂತದ ಮಧ್ಯೆ ಇದು ಘನಘೋರ ಪ್ರಸಂಗಗಳಿವು. ಒಂದು ರೊಟ್ಟಿಗೆ ಅಲ್ಲಿ ಜನ ಚಾರ್ಜ್ ಮಾಡ್ತಿರುವಂಥದ್ದು 250 ರೂಪಾಯಿ. 5 ರೂಪಾಯಿ ಬೆಲೆ ಚಿಪ್ಸ್ ತೊಗೋಬೇಕು ನೀವು ಅಂತಂದರೆ 100 ರೂಪಾಯಿ ತಿತ್ತಬೇಕು. ಒಂದು ಸಣ್ಣ ಬಟ್ಟಲಿನಲ್ಲಿ ಅಂದರೆ ಒಂದು ಮುಷ್ಟಿ ಅಕ್ಕಿಗೆ 40 ರೂಪಾಯಿ ಕೊಡಬೇಕಾದಂಥ ಒಂದು ಸ್ಥಿತಿ. ಇನ್ನು ಒಂದು ಬಾಟ್ಲು ನೀರು ಕೇಳಿ, ಒಂದು ಬಾಟ್ಲು ನೀರಿನ ಬೆಲೆ ಕೇವಲ 100 ರೂಪಾಯಿ. ಇನ್ನು ನೀವೇನಾದರೂ 200 ಕಿಲೋಮೀಟರ್ ಪ್ರಯಾಣಕ್ಕೆ ಹೋಗಬೇಕು ಅಂತಂತಂದರೆ ವಾಹನದ ಬಾಡಿಗೆ ಸರಿಸುಮಾರು 15,000 ರೂಪಾಯಿ ಆಗುತ್ತೆ ನಿಮಗೆ. ಇನ್ನು ಎಂಥ ಒಂದು ಸ್ಥಿತಿ ಅಂತಂದರೆ ನಾಪತ್ತೆಯಾದವ್ರನ್ನ ಹುಡುಕೊಡ್ತೀವಿ ಅಂತ ಹೇಳಿ ಸಾವಿರಾರು ರೂಪಾಯಿ ಸುಲಿಗೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ದುರಂತದ ಸಂಗತಿ ಅಂತಂದರೆ ಶವಗಳ ಬೆರಳುಗಳನ್ನೇ ಕತ್ತರಿಸಿ ಅಲ್ಲಿರುವಂಥ ಒಡವೆಗಳನ್ನು ಲೂಟಿ ಮಾಡ್ತಾ ಇದ್ದಾರೆ ಕಿರಾತಕರು. ಇದೆಲ್ಲದರ ಜೊತೆಗೆ ಆಭರಣ ಅಂಗಡಿಗಳಾಗಿರ್ಬೋದು, ಬೇರೆ ಬೇರೆ ಅಂಗಡಿಗಳಾಗಿರ್ಬೋದು, ಅಲ್ಲಿ ಕ್ಯಾಶ್ಗಳು, ಬಂಗಾರದ ದರೋಡೆ ಕೂಡ ನಡೀತಾ ಇದೆ. ಇನ್ನು ಬ್ಯಾಂಕ್ಗಳನ್ನು ಕೂಡ ಬಿಟ್ಟಿಲ್ಲ. ಕೇದಾರ್ನಾಥದಲ್ಲಿರುವಂಥ ಬ್ಯಾಂಕ್ನ ಎ ಟಿ ಎಮ್ನೇ ಲೂಟಿ ಮಾಡಲಾಗಿದೆ. ಎಷ್ಟು ಆಶ್ಚರ್ಯ ಅಂತಂದರೆ ಬಾಬಾ ಒಬ್ಬನ ಬಳಿ ಸಿಕ್ಕಿದ್ದು 1,26,00,000 ರೂಪಾಯಿ. ಅಂದರೆ ಎಲ್ಲೆಲ್ಲಿ ಹಣವನ್ನು ದೋಚಿರಬೇಕು ಇವರು ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೆಲ್ಲದರ ಜೊತೆಗೆ ಪ್ರವಾಹದಲ್ಲಿ ಸಿಲುಕಿದ್ದಂಥವನ ಒಬ್ಬ ವ್ಯಕ್ತಿನ ಚೆಕ್ ಮಾಡಿದಾಗ ಭಾಳ ಆಶ್ಚರ್ಯ ಕಾದಿತ್ತು ಪೊಲೀಸ್ ಅಧಿಕಾರಿಗಳಿಗೆ. ಅವನ ಜೇಬಲ್ಲಿ ಸಿಕ್ಕಿದ್ದು 83 ಲಕ್ಷ ರೂಪಾಯಿ. ಇದು ಈಗಿನ ಸ್ಥಿತಿ. ಇನ್ನು ನೀವೇನಾದರೂ ಮಳೆ ತಪ್ಪಿಸ್ಕೊಳ್ಳಲಿಕ್ಕೆ ಒಂದು ಶಟರ್ ಕೆಳಗಡೆಗೆ ಅಂದರೆ ಒಂದು ಸಣ್ಣ ಶೀಟ್ ಹಾಕಿರ್ತಾರೆ, ಅಲ್ಲಿ ಬಂದು ನಿಲ್ಲಕ್ಕೆ ನೀವು 300 ರೂಪಾಯಿ ಕೊಡಬೇಕು. ಇನ್ನು ಕಾಡಿನಲ್ಲಿ ಯಾರಾದರೂ ಸಿಕ್ಕಾಕೊಂಡ್ರು ಅಂತಂದರೆ ಭಗವಂತನೂ ಕೂಡ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸ್ಥಿತಿ. ಕಾಡಿನಲ್ಲಿರೋರನ್ನ ಚಾಕು ತೋರಿಸಿ ಕಳ್ಳರು ದೋಚ್ತಾ ಇದ್ದಾರೆ. ಅವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಇದು ಈಗಿನ ಸ್ಥಿತಿ. ಕರ್ನಾಟಕದಿಂದ ಕೂಡ ಬಹಳಷ್ಟು ಜನ ಹೋಗಿದ್ರು ಭಕ್ತಿ ಭಾವದಿಂದ ದೇವರ ದರ್ಶನ ಮಾಡಲಿಕ್ಕೆ. ಆದರೆ ಬಹಳಷ್ಟು ಜನ ಕಷ್ಟಪಟ್ಟರು. ಕೆಲವರು ಜೀವ ತೆತ್ತರು, ಇನ್ನು ಕೆಲವರು ಹಂಗೋ ಹಿಂಗೋ ಜೀವನ ಅಂಗೈಲಿಟ್ಕೊಂಡು ಬಂದಿದ್ದಾರೆ. ಉತ್ತರಕಾಶಿ, ಯಮುನೋತ್ರಿ, ಗಂಗೋತ್ರಿ, ಗುಪ್ತಕಾಶಿ ಇದೆಲ್ಲ ಕಡೆಗೆ ಹೋಗಿ ಬಂದಂಥ ಗಿರಿಜಾ ಸುಬ್ಬರಾಮ್ ನಮ್ಮ ಜೊತೆಗಿದ್ದಾರೆ, ಯಾತ್ರಾರ್ಥಿ. ಅವರು ಕೂಡ ಮರಳಿ ಬಂದಿರುವಂಥವ್ರು. ಗಿರಿಜಾ ಮೇಡಮ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ತೆ. ಸೊ ನೀವು ಕೂಡ ಹೋಗಿ ಬಂದಿರುವಂಥವ್ರು, ಪಡಬಾರದ ಯಾತನೆಯನ್ನು ಪಟ್ಟಿರುವಂಥವ್ರು. ಹೇಗೆ ಶುರುವಾಯಿತು ನಿಮ್ಮ ಆ ಕಷ್ಟದ ಯಾತ್ರೆ, ಸ್ವಲ್ಪ ಹೇಳಿ. ಮೊದಲು ನಾವೆಲ್ಲ ಮುಗಿಸ್ಕೊಂಡ್ವಿ ಸರ್. ಆಲ್ಮೋಸ್ಟ್ ಎಲ್ಲ ಕವರ್ ಆಯಿತು ನಮ್ಮದೆಲ್ಲ ಪಿಲ್ಗ್ರಿಮ್ ಪ್ಲೇಸಸ್ಸು ಪೂರ್ತಿ. ರಸ್ತೆಯಲ್ಲಿ ಹೋಗ್ತಾನೆ ಲ್ಯಾಂಡ್ ಸ್ಲೈಡಿಂಗ್ ಆಗಿಬಿಡುತ್ತೆ. 3 ಅವರ್ 4 ಅವರ್ ಜಾಮು. ಗಂಗೋತ್ರಿನಲ್ಲಿ 5 ಅವರ್ ಜಾಮಲ್ಲಿ ನಿಂತ್ಕೊಂಡ್ವಿ. ಸರಿ, ಅಲ್ಲಿಂದ ಮುಗಿಸ್ಕೊಂಡು ಬರೋಷ್ಟಾಗ ರಾತ್ರಿ ಆಯಿತು. ಯಾವುದೋ ಒಂದು ಹೋಟ್ಲಲ್ಲಿ ಇಳ್ಕೊಂಡ್ವಿ. ಮಾರನೇ ದಿವಸ ಇದಕ್ಕಿಂದ ಕೇದಾರ್ನಾಥ ಮುಗಿಸ್ಕೊಂಡ್ಬಿಟ್ವಿ. ಕೇದಾರ್ನಾಥ ನಮ್ಗೆ ಎಷ್ಟು ಅದೃಷ್ಟ ಅಂತಂದರೆ ಹೋಗ್ತಾ ಹೆಲಿಕಾಪ್ಟರ್ ಸಿಕ್ತು, ಬರ್ತಾ ಕಾಲ್ನಡಿಗೆಯಲ್ಲಿ ಇಳ್ಕೊಂಬರ್ಬೇಕಿತ್ತು. ಆವತ್ತು ನಾವು ಎಷ್ಟು ಇದರಲ್ಲಿ ಅಪಾಯದಲ್ಲಿ ಒಂದು ಚೂರಲ್ಲಿ ತಪ್ಪಿಸ್ಕೊಂಡಿದ್ದೀವಿ ಅಂದರೆ ದೇವರೇ ಕಾಪಾಡಿದ್ದಾನೆ. ನಮ್ಮ ಮನೆಯವ್ರು ತುಂಬ ಸುಸ್ತಾಗಿದೆ, ಇವತ್ತು ಇಲ್ಲೇ ಉಳ್ಕೊಂಡ್ಬಿಡೋಣ, ನಾಳೆ ಹೋಗೋಣ ಅಂತಂದರು. ಅಯ್ಯೋ ಏನು ಸುಸ್ತು, ಕಾರಲ್ಲಿ ಹೋಗೋದಕ್ಕೆ ಬೇರೆ ಹೋಟ್ಲಿಗೆ ರುದ್ರಪ್ರಯಾಗ ಶಿಫ್ಟ್ ಆಗಿಬಿಡೋಣ ನಾವು ಅಂದ್ಬಿಟ್ಟು ಗಲಾಟೆ ಮಾಡ್ಕೊಂಡು ಹೊರಟ್ಬಿಟ್ವಿ. ಅವತ್ತೇನಾದರೂ ನಾವು ಕೇದಾರ್ನಾಥ ಹಾಲ್ಟ್ ಆಗಿದ್ದರೆ ನಾವು ಯಾರೂ ಇವತ್ತು ಇಲ್ಲಿ ಇರ್ತಾರಿಲ್ಲ. ಇನ್ನೊಂದು ದೊಡ್ಡ ವಿಷಯ ಇತ್ತು. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂತಂದರೆ ನಮ್ಮ ಮನೆಗಳವರೆಲ್ಲ ನಂಬಿದ್ದಾರೆ ನಾವು ಬದುಕಿದ್ದೀವಿ ಅಂದರೆ ಫಸ್ಟ್ ಸುವರ್ಣ ಚಾನಲ್ ನಾನು ತುಂಬ ಋಣಿಯಾಗಿರಬೇಕು, ಥ್ಯಾಂಕ್ಸ್ ಹೇಳ್ಬೇಕು ಸರ್. ಯಾಕೆಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆನೇರ್ ಹಾಕಿದ ತಕ್ಷಣ ನಮ್ಮ ಧ್ವನಿ ಕೇಳುತ್ತಲೇ ಗಿರಿಜಾ ಬದುಕಿದ್ದಾಳೆ ಅಂತ ಒಂದು ಸುದ್ದಿ ಇದಾಗಿದೆ. ನಮ್ಮ ಮಾವನವ್ರು ಎಷ್ಟು ಟೆನ್ಷನ್ ಆಗಿಬಿಟ್ಟಿದ್ದಾರೆ ಅಂದರೆ ಎಲ್ಲ ಕಡೆಗೂ ಗೌರ್ಮೆಂಟ್ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ನನ್ನ ಮಗ ಸೊಸೆ ನನ್ನ ಮೊಮ್ಮಕ್ಕಳೆಲ್ಲ ಮಿಸ್ ಆಗಿಬಿಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಸರ್ ಎಲ್ಲ ಕಡೆ. 83 ವರ್ಷ ಅವ್ರಿಗೆ ನೀನೇ ನಮ್ಮನ್ನು ಹುಡ್ಕೊಂಡು ಬಂದರೆ ದುಃಖ ಹೇಳ್ಕೊಳಕ್ಕೆ ತುಂಬ ದುಃಖ ಆಗುತ್ತೆ. ನಮ್ಮ ತಂದೆ ತಾಯಿ ನನ್ನ ಮೈದಂದರು ಎಷ್ಟು ಕಂಗಾಲಾಗಿದ್ದಾರೆ ಅಂದರೆ ನಾವು ಹೋಗಿರೋ ಟ್ರಾವೆಲ್ಸ್ಗೆಲ್ಲ ಫೋನ್ ಮಾಡಿ
ನಮ್ಮ ಅಣ್ಣ ಅತ್ತಿಗೆ ಹೋಗಿದ್ದಾರೆ, ನಮ್ಮ ಅಕ್ಕ ತಮ್ಮ ಹೋಗಿದ್ದಾರೆ, ಈ ಥರ ಹೋಗಿದ್ದಾರೆ ಅಂತ ತುಂಬ ಒದ್ದಾಡೋಗಿದ್ದಾರೆ. ನಮ್ಮ ಯಜಮಾನ್ರ ಅಕ್ಕ, ನನ್ನ ಮೈದಂದರು, ನನ್ನ ತಮ್ಮ, ತಂದೆ ತಾಯಿ, ನನ್ನ ಮಾವಂದರು, ಹೇಳ್ಕೊಳ್ಳೋಕ್ಕೆ ನೋವಾಗುತ್ತೆ ಸರ್. ಅಷ್ಟು ಒದ್ದಾಡಿದೆ ಜೀವ. ನಾವೆಷ್ಟು ಕಷ್ಟಪಟ್ಟಿದ್ದೀವಿ ನಾವೆಲ್ಲ ಅಂತಂದರೆ, ಅಂದರೆ ಎಲ್ಲರಿಗಿಂತ ಸುಖವಾಗಿದ್ವಿ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಲಕ್ಸುರಿ ಹೋಟ್ಲಲ್ಲಿ ಇಳ್ಕೊಂಡಿದ್ವಿ. ಇದೆಲ್ಲ ಆಗಿದೆ ಯಾವಾಗಂದರೆ ನಾವು ಹೊರಟ್ಬಿಟ್ಟಿದ್ದೀವಿ, ಬದ್ರಿನಾಥ್ ದರ್ಶನವೂ ಮುಗ್ದಿದೆ. ಮಾರನೇ ದಿವಸ ನಾವು ಹೊರಟು ಬರಬೇಕು, ಬೆಳಗ್ಗೆ ಎಲ್ಲ ರೆಡಿ ಆಗಿಬಿಟ್ಟಿದ್ದೀವಿ ಊರಿಗೆ ಹೊರಡೋಣ ಅಂತ. ಆವಾಗ ಹೋಟ್ಲಲ್ಲಿ ಹೇಳ್ತಾರೆ ರಾಸ್ತಾ ತೊ ಬಂದಾಯಿ ಅಪ್ಪೋ ಜಾನೇಕೋ ನೈ ಹೊತ್ತ ಹೋಗೋಕ್ಕಾಗೋದಿಲ್ಲ. ಪೂರ್ತಿ ಬಂದಾಗ ನಾನು ಮಾಮೂಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಅಂತ ನೋಡಿದ್ರೆ, ಆಮೇಲೆ ನೋಡಿದ್ರೆ ದೊಡ್ಡ ದೊಡ್ಡ ಪ್ರಳಯಗಳು ಪೂರ್ತಿ. ನಮ್ಗೆ ವಿಷಯನೇ ಗೊತ್ತಿಲ್ಲ. ಮಾರನೇ ದಿವಸ ನಿಮ್ಮ ನ್ಯೂಸ್ ಚಾನಲ್ ಮೂಲಕನೇ ನಮ್ಗೆ ಗೊತ್ತಾಗಿದೆ. ನ್ಯೂಸ್ ಚಾನಲ್ ನೋಡ್ತೀವಿ, ಪ್ರಳಯ ಆಗಿದೆ, ಎಷ್ಟೋ ಜನ ಸತ್ತೋಗಿದ್ದಾರೆ, ಈ ಥರ ಎಲ್ಲ ಅಂತ ಗೊತ್ತಾಗಿ ಆಮೇಲೆ ನೀವುಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆನೇರು ಹಾಕಿದ್ರೆ ಆವಾಗ ಗಿರಿಜಾ ಬದುಕಿದ್ದಾಳೆ ಅಂತ ಕಾನ್ಫಿಡೆಂಟ್ ಆಗಿದೆ. ಎಲ್ಲರೂ ಮಾತಾಡ್ಕೊಂಡಿದ್ದಾರೆ. ಗಿರಿಜಾ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ, ಅವಳು ಹುಷಾರಾಗಿದ್ದಾಳೆ, ಅವಳು ಹುಷಾರಾಗಿದ್ದಾಳೆ. ಒಬ್ಬರಿಂದ ಒಬ್ರಿಗೆ ಆ ಥರ ಸ್ಪ್ರೆಡ್ ಆಗಿದೆ. ನಮ್ಗೆ ಯಾವುದೇ ತರಹದಿಂದ ರಾಜ್ಯ ಸರ್ಕಾರದಿಂದ ಆಗಲಿ ಅಥವಾ ಉತ್ತರಾಖಂಡ್ ಸರ್ಕಾರ ಆಗಲಿ ಯಾರು ನಮ್ಗೆ ಸಹಾಯ ಮಾಡಿದಂದರೆ ನಾವು ಉಳ್ಕೊಂಡಂಥ ಹೋಟ್ಲವರು, ಮಿಲಿಟ್ರಿ ಹುಡುಗರಿಗೆ ಸರ್ ನಾನು ಎಷ್ಟಿದ್ರೂ ಕೋಟಿ 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 ಧನ್ಯವಾದ ಅರ್ಪಿಸ್ಬೇಕು ಇಷ್ಟಪಡ್ತೀನಿ. ಆ ಹುಡುಗರ ಪರದಾಟ ನೋಡೋಕ್ಕಾಗಲ್ಲ ಸರ್. ಅಲ್ಲಿ ಅವರು ಸಾಹಸ ಪಡ್ತಾಯಿದ್ದಾರೆ ಜೀವಗಳು ಉಳಿಸೋದಕ್ಕೆ. ನಮ್ಮನ್ನೆಲ್ಲ ಎಷ್ಟು ರಕ್ಷಣೆ ಮಾಡಿದ್ದಾರೆ. ಹುಷಾರಿಲ್ಲ ಅಂತಂದರೆ ನಾವು ಇದ್ದ ಕಡೆ ಡಾಕ್ಟ್ರನ್ನ ಕರ್ಕೊಂಬಂದು ನಮ್ಗೆ ತೋರಿಸಿದ್ದಾರೆ. ವೆದರ್ ಭಾರಿ ವರ್ಷ ಸರ್, 0 ಡಿಗ್ರಿ. ನಾವು ಐಸನ್ನು ಬೇಕಾದ್ರೆ ಕೈಲಿ ಇಟ್ಕೊಬೋದು, ಅಂತ ಥಂಡಿನ ಮಟ್ಟಿ ನಾವು ಸರ್ವೈವ್ ಆಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ. ಎಷ್ಟು ಕಾಯಿಲೆ ಜನ, ಡಯಾಬಿಟಿಕ್ ಪೇಷಂಟ್ಸ್, ಅವ್ರು ಕಾಲು ಮುರಿದೋದವರು, ಕಾಲು ಸ್ವೆಲ್ಲಿಂಗ್ ಆಗಿ ಗ್ಯಾಂಗ್ರೀನ್ ಆಗಿರೋರು, ಆಸ್ಮಾ ಇರೋರು, ಎಷ್ಟು ಥರ ಅಂದರೆ ನಾವು ಇನ್ನೂ ಅಲ್ಲೇದಿದ್ರೆ ಯಾವ್ಯಾವ ಥರ ಕಾಯಿಲೆ ಬರ್ತಿತ್ತೋ ನಮಗೆ, ನಾವು ಏನಾಗ್ತಿದ್ವೋ ಗೊತ್ತಿಲ್ಲ. ದೇವರ ಆರೈಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಬೇಗ ವಾಪಸ್ ಬಂದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಎಂಥ ಆಶ್ಚರ್ಯ ಸಂಗತಿ ನೋಡಿ ನೀವು ಹೇಳಿದ್ದು. ನಮ್ಮ ಒಂಥರ ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ ಸರ್, ನಾವು ಬದ್ರಿನಾಥ್ಗೆ ನಮ್ಮದೇ ಲಾಸ್ಟ್ ಕಾರ್ ಸರ್. ನಮ್ಮ ಕಾರ್ ಪಾಸ್ ಆಗಿದೆ ಕಾಂಚನಗಂಗಾ ಮೇಲೇ, ರಿವರ್ ಮೇಲೆಯಿಂದ ಹರಿಯುತ್ತೆ ಗ್ಲೇಷಿಯರ್. ಆ ನದಿ ಮೇಲೇ ಹರ್ಕೊಂಡು ಹೋಗಬೇಕು ಕಾರ್ಗಳು. 2 ದಾಟಬೇಕು. ಆ ಥರ ಈ ಜೋಗ್ ಫಾಲ್ಸ್ ಬೀಳುತ್ತೆ ನೋಡಿ, ಆ ಥರ ಬೀಳ್ತಾ ಇರತ್ತೆ. ಅದ್ರ ಮೇಲೆ ಕಾರ್ ಹೋಗಬೇಕು. ಅವಾಗ ಹೋಗೋವಾಗಲೇ ನಂಗೆ ಸ್ವಲ್ಪ ಭಯ ಆಯಿತು. ಅಯ್ಯೋ ಮಕ್ಕಳೆಲ್ಲ ಕರ್ಕೊಂಬಂದಿವಿ, ಎಷ್ಟು ಡೇಂಜರಸ್ ಪ್ಲೇಸು, ಸ್ವಲ್ಪ ಕುಸಿದ್ರು ಕೂಡ ಕೆಳಗೆ ಬಿದ್ದು ಹೋಗ್ತೀವಿ ಅಂತ ಮನಸ್ಸಿಗೆ ಅನ್ನಿಸ್ತು. ನಾವು ಸ್ವಲ್ಪ ಪಾಸ್ ಆಗಿದ್ದೀವಿ ಅಲ್ಲೇ. ಆಮೇಲೆ ದೇವಸ್ಥಾನಕ್ಕೆ ಹೋದರೆ ಬಿದ್ದೋಯ್ತು. ಪರ್ವತನೇ ಕುಸ್ತು 600 ಅಡಿ ಕೆಳಗೆ ಬಿದ್ದೋಗಿದೆ ಪೂರ್ತಿ. ಅದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಪೊಲೀಸ್ ಅವ್ರು ಕೇಳ್ತಾರೆ, ಯಾಕೆ ಕಾರ್ ಯಾರು ಬರ್ತಾ ಇಲ್ಲ, ಏನಾಗಿದೆ? ಇಲ್ಲ 5 ಅವರ್ ಜಾಮ್ ಆಗಿತ್ತು, ಒಬ್ಬೊಬ್ಬರನ್ನೇ ಬರ್ತಾ ಇದ್ದಾರೆ ನಿಧಾನಕ್ಕೆ ಅಂತ ನಾವು ಹೇಳ್ತೀವಿ. ನಮ್ಮ ಡ್ರೈವರ್ನ ಕೇಳ್ತಿದ್ರು ಅವ್ರು ಹಿಂದಿನಲ್ಲಿ. ಪೂರ್ತಿ ನಮ್ಮ ಕಮ್ಯುನಿಕೇಷನ್ ತುಂಬ ಪ್ರಾಬ್ಲಮ್ ಸರ್. ಎಲ್ಲ ಹಿಂದಿ, ಇಂಗ್ಲೀಷ್ ಬರಬೇಕು ಸರ್ವೈವ್ ಆಗಬೇಕು ಅಂತಂದರೆ, ಇಲ್ಲ ಹಿಂದಿ ಮಾತಾಡಬೇಕು. ಆಮೇಲೆ ನಾವು ಹೇಳಿದ್ವಿ ಇಲ್ಲ ಜಾಮ್ ಆಗಿತ್ತು, ಬರ್ಬೋದು ಎಲ್ಲರೂ ಅಂತಂದ್ವಿ. ಆಮೇಲೆ ನೋಡಿದ್ರೆ ಯಾವುದು ಕಾರ್ ಇಲ್ಲ, ನಮ್ಮದೇ ಲಾಸ್ಟ್ ಕಾರು. ಮಾರನೇ ದಿವಸ ನೋಡಿದ್ರೆ ಈ ಥರ ಪ್ರವಾಹ ಆಗಿದೆ, ಪ್ರಪಾತಕ್ಕೆಲ್ಲ ಉರುಳೋಗಿದೆ ಪೂರ್ತಿ. ಭಾಳ ಅದೃಷ್ಟ ಗಟ್ಟಿ ಇತ್ತು, ತುಂಬ ಅದೃಷ್ಟ ಆಗಲಿ ಸರ್. ಎಲ್ಲ ನಮ್ಮ ಹಿರಿಯರ ಆಶೀರ್ವಾದ, ಎಲ್ಲ ಸ್ನೇಹಿತರ ಆಶೀರ್ವಾದ, ಹಾರೈಕೆ ನಮ್ಮ ಜೊತೆ ಇತ್ತು ಅನ್ಸುತ್ತೆ. ನಾವು ಬದುಕು ಬಂದಿದ್ದೀವಿ ಅಂದರೆ ಏನು ಅಂತ ಆಶ್ಚರ್ಯ ಆಗುತ್ತೆ. ನಮ್ಗೊಂಥರ ಪುನರ್ಜನ್ಮ. ನಮಗೆ ಹೇಳ್ತಿರೋದು ನೋಡಿದ್ರೆ ಮೈ ನವಿರು ಹೇಳ್ತಾ ಇದೆ ಅಂತ. ತುಂಬ ನೋಡಿ, ನಿಮ್ಮ ಮನೆಯವರು ತುಂಬ ಸುಸ್ತಾಗಿದೆ ಇರೋಣ ಅಂತಂದ್ರು, ನೀವು ಒಪ್ಪಿಗೆ ಕೊಟ್ಟಿದ್ರೆ ನಮ್ಮ ಹುಡುಗಿ ಒಂದೇ ಮಾತಲ್ಲ, ಏನಪ್ಪ ಎಲ್ಲರೂ ಹೊಗೆ ಹಾಕ್ಸ್ಕೊಂಡ್ಬಿಡ್ತಾ ಇದ್ವಲ್ಲಪ್ಪ ಅಲ್ಲೇ ಇದ್ಬಿಟ್ಟಿದ್ರೆ ಅಂತ. ಹಂಗೆ ಅಂದ್ಲು ನನ್ನ ಮಗಳು. ಎಷ್ಟು ಅದೃಷ್ಟ ಅಂತಂದ್ರೆ ಆಮೇಲೆ ಅವತ್ತೂ ಅಷ್ಟೇ ಜಾಮ್ ಆಯ್ತಲ್ವಾ, 5 ಅವರ್ ಜಾಮ್ ಆಗಿ ಇದು ಏನು ಅವಸ್ಥೆ ಕಣೆ, ಸುಮ್ಮನೆ ವಾಪಸ್ ಹೊಟ್ಟೋ ಕಡೆ ಯಾವುದು ಬೇಡ. ಜಸ್ಟ್ 30 ಕಿಲೋಮೀಟರ್ಸ್ ಇತ್ತು ಬದ್ರಿನಾಥ್ಗೆ. ಜಾಮ್ ಆದಾಗ 5 ಅವರ್ಸ್ ತಗೊಳ್ತು ಸರ್ ಲ್ಯಾಂಡ್ ಸ್ಲೈಡಿಂಗ್ ತೆಗಿಬೇಕಂದ್ರೆ. ಅವ್ರಿಗೆ ಬಂದರು, BRO ಅವರೆಲ್ಲ ಬಂದರು, ಮಿಲ್ಟ್ರಿ ಅವರು ಬಂದರು, ಎಲ್ಲ ಅದನ್ನೆಲ್ಲ ಹಾಗಾಗಿ ವ್ಯಾಲಿಗೆ ದಬ್ಬಿಡ್ತಾರೆ ಸ್ಲೈಡ್ ಆಗಿರೋದನ್ನು. 5 ಅವರ್ಸ್ ಆಯಿತು. ಆಮೇಲೆ ಈ ಕಡೆಯವ್ರನ್ನೂ ಬಿಟ್ಟು ಇವ್ರದ್ದು ಬೇರೆ ಗೋವಿಂದ ಘಾಟಲ್ಲಿ ಬೇರೆ ಸಿಂಗರ್ದು ಪಾಪ ಏನೋ ಪ್ರೋಗ್ರಾಮ್ ಇತ್ತು. ಅವರೆಲ್ಲ 20 ಕಿಲೋಮೀಟರ್ಸ್ ನಡಿಬೇಕಂತ ಹತ್ಕೊಂಡು ಹೋಗ್ತಿದ್ರು. ತುಂಬ ರಿಸ್ಕ್ ಇತ್ತು. ಅದೆಲ್ಲ ನಮ್ಗೆ ಏನು ಅವಸ್ಥೆ, ನಾವು ಸುಮ್ಮನೆ ವಾಪಸ್ ಸಿಕ್ಕಾಕೊಂಡಿದ್ರು. ವಾಪಸ್ ಹೊರಟೋಗೋಣ. ಅದು ನಮ್ಮ ಮನೆಯವ್ರು ಇಷ್ಟು ದೂರನೇ ಬಂದಿದ್ದೀವಿ, ದೇವ್ರು ನೋಡ್ಕೊಂಡು ಹೊರಟೋಗೋಣ, ಇನ್ನು 30 ಕಿಲೋಮೀಟರ್ ತಾನೆ, ಮನಸ್ಸು ಗಟ್ಟಿ ಮಾಡ್ಕೊಂಡು ಹೋಗೋಣ ಅಂದರೆ ಹೋಗ್ತಾ ಆಮೇಲೆ 20 ಕಿಲೋಮೀಟರ್ ಅಂತೂ ಭಾರಿ ಡೇಂಜರಸ್ ಬದ್ರಿನಾಥ್ಗೆ ಹೋಗ್ಬೇಕಂದ್ರೆ. ಎಲ್ಲ ನೀವು ಮೇಲೆ ಹೋಗ್ಬೇಕು. ಮಾಮೂಲಿ ಹೋಗ್ಬೇಕಾದ್ರೆ ಡೇಂಜರು. ಇದನ್ನ ಡೇಂಜರು. ಬದ್ರಿನಾಥ್ಗೂ ಕೇದಾರ್ನಾಥ್ಗೆ ಹೋಗೋದು ಭಾರಿ ಡೇಂಜರು. ಯಮುನೋತ್ರಿಗೆ ಹೋದವ್ರಂತೂ ಯಾರು ಪ್ರಾಣದ ಮೇಲೆ ಆಸೆನೇ ಇಟ್ಕೊಳ್ಬಾರ್ದು. ಪ್ರಾಣದ ಮೇಲೆ ಆಸೆ ಇರೋರು ಯಾರು ನಾರ್ತ್ ಇಂಡಿಯಾ ಟೂರ್ ಮಾಡಬಾರ್ದು ಅಷ್ಟೇ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನನ್ನ ಸೀದು ಪರ್ಚೇಸ್ ಮಾಡಿದ್ದೀನಿ ಚಾಂದಾಮಿ ಹತ್ರ CD. ಲಗೇಜ್ ಕೂಡ ನೀವು ನಂಬ್ತೀರಾ ಸರ್, ಉಟ್ಬಟ್ಟೆಯಲ್ಲಿ ಬಂದುಬಿಟ್ಟಿದ್ದೀವಿ ನಾವು. ಉಟ್ಬಟ್ಟೆನಲ್ಲಿ 2 ದಿವಸ ಅದೇ ಬಟ್ಟೆಯಲ್ಲಿದ್ವಿ. ಅವ್ರು ಹೇಳಿದ್ರು, ನಮ್ಮ ಮಿಲ್ಟ್ರಿ ಲೋಕೇಶ್ ಇವರಿದಾರಲ್ಲ, ಲೆಫ್ಟಿನೆಂಟ್ ಕರ್ನಲ್ ಜನರಲ್ ಪಾಪ, ನೀವು ನೋಡಿ ನೀವು ಸರ್ವೈವ್ ಆಗಬೇಕು, ನೀವು ಇಲ್ಲಿಂದ ಹೋಗಬೇಕು ಅಂದರೆ ಲಗೇಜ್ ಬಿಟ್ಬಿಟ್ಟು ಹೋಗಿ. ಹೆಪ್ಟರ್ನಲ್ಲಿ ನಿಮ್ಮನ್ನು ಸಾಕ್ಸೋಕ್ಕಾಗಲ್ಲ, ನಾವು ಏರ್ ಲಿಫ್ಟ್ ಮಾಡೋದ್ರಿಂದ ಲಗೇಜ್ ಎತ್ಕೊಂಡು ಹೋಗೋದಕ್ಕಾಗಲ್ಲ. ನೀವು ಒಟ್ಟಿಗೆ, ನಾವು 8 ಜನ ಇದ್ವಿ ಕನ್ನಡಿಗರು, 300 ಜನ ಇದ್ವಿ, ಅದರಲ್ಲಿ 8 ಜನ ನಾವು ಒಟ್ಟಿಗೆ ಕಳಿಸ್ತೀವಿ ಅಂತ ಹೇಳಿದ್ರು. 8 ಜನ ನಾವು ಬರಬೇಕಾದ್ರೆ ನೀವು ಲಗೇಜ್ ಏನೂ ತೊಗೊಂಡು ಹೋಗಬಾರ್ದು, ಹೆಪ್ಟರ್ ಲಿಫ್ಟ್ ಆಗೋದಿಲ್ಲ, ನೀವು ವೆಯ್ಟ್ ಜಾಸ್ತಿ ಅದೇ ಅಂತಂದರು. ಆಮೇಲೆ ನಮ್ಮ ಕಾರ್ ಡ್ರೈವರ್, ನಾನು ಕೊರಿಯರ್ ಮಾಡ್ತೀನಿ, ನೀವು ಹೊರಟೋಗ್ಬಿಡಿ ಅಂತಂದರು. ಎಲ್ಲ ಲಗೇಜೆಲ್ಲ ಅಲ್ಲೇ ಬಿಟ್ಬಿಟ್ಟು ನಾವು ಹೆಪ್ಟರ್ ಮೂಲಕ ಜೋಶಿಮಠ್ ಬಿಟ್ಟರು. ಅಲ್ಲಿಂದ ಅವರೇನೆ ಅರೇಂಜ್ ಮಾಡಿಕೊಟ್ರು ಚಮೇಲಿವರೆಗೂ. ಚಮೇಲಿಯಿಂದ ನಾವು ಬೇರೆ ಗಾಡಿ ಮಾಡ್ಕೊಂಡು ಬಂದ್ವಿ. ನಮ್ಗೆ ಯಾವಾಗ ತುಂಬ ಹೆದರಿಕೆ ಆಗಿದ್ದು ಅಂದರೆ ರಸ್ತೆಯಲ್ಲಿ ಬರ್ತಾ ಶ್ರೀನಗರದಲ್ಲಿ ರುದ್ರಪ್ರಯಾಗದಲ್ಲಿ ಆಗಿರೋ ಸ್ಥಿತಿ ನೋಡಿ ಎಷ್ಟು ನಾವು ಅದೃಷ್ಟವಂತರು. ದೇವರೇ ನಮ್ಮನ್ನು ಎಷ್ಟು ನೀನು ಕಾಪಾಡಿದ್ಯಾ ಅನಿಸ್ತು ಸರ್ ನಮಗೆ.
ಒಂದು ಸಲ ಅದು ನೋಡಿಬಿಟ್ರೆ ಎದೆ ಜಲ್ ಅಂದ್ಬಿಡತ್ತೆ. ಯಾರ್ಯಾರು ಹೋಗಿದ್ರಿ ಮೇಡಮ್ ನೀವು? ನಾವು ಫ್ಯಾಮಿಲಿ ಫುಲ್ಲು, ಗಂಡ ಹೆಂಡತಿ ಮಕ್ಕಳು, ಆಮೇಲೆ ಪೂರ್ತಿ US ಅಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಮಾಲಾ, ಶ್ರೀಧರು, ಅವ್ರ ಮಕ್ಕಳು ಅಕ್ಷತಾ, ಆಮೇಲೆ ಅಭಿಷೇಕ್, ಅವರು ಬೇರೆ ಬಂದಿದ್ರು. ತುಂಬ ಜನ ಇದ್ರು ಸರ್. ಪಾಪ ಮಹಾರಾಷ್ಟ್ರದಿಂದ ಬಂದವರಿದ್ದಾರೆ, ಬಾಂಬೆಯಿಂದ ಬಂದವರಿದ್ದಾರೆ, ಎಲ್ಲ ಕಡೆಯಿಂದ, ಆಲ್ಮೋಸ್ಟ್ ಇಂಡಿಯಾ ಎಲ್ಲ ಕಡೆಯಿಂದ ಬಂದವರಿದ್ದಾರೆ. ಎಲ್ಲರದು ತುಂಬ ಏಜ್ ಆದವರೆಲ್ಲ. ನೀವು ನನಗೆ ಅನ್ಸೋದು ಈ ಮೂರು ಕಡೆ ಬಚಾವಾಗಿರಿ ಅಂತ. ಒಂದು ನಿಮ್ಮ ಮನೆಯವ್ರು ಹೇಳಿದಾಗ, ಇನ್ನೊಂದು ಏನಂದ್ರೆ ಬದ್ರಿಗೆ ಹೋಗ್ತಾ ನಿಮಗೆ ಹೆಲಿಕಾಪ್ಟರ್ ಸಿಕ್ತು, ಒಂದು ಹೆಲಿಕಾಪ್ಟರ್ ಸಿಗಲಿಲ್ಲ ಅಂತಂದಿದ್ರು ನಿಮ್ಗೆ ಅಪಾಯನೇ ಆಗ್ತಿತ್ತು. ನಮ್ಮ ಕೇದಾರದಲ್ಲಿ ಹಾಲ್ಟ್ ಆಗ್ಬಿಡೋಣ ಅಂದರು. ಇಳಿಯೋದೇ ಬೇಡ, ನಾಳೆ ವೆದರ್ ಸರಿ ಹೋದರೆ ಇದಾಗತ್ತೆ, ಹೆಲಿಕಾಪ್ಟರ್ ಬರುತ್ತೆ ಹೋಗೋಣ ಅಂದರು. ಅಯ್ಯೋ ಇಲ್ಲಿ ಏನಿದೆ ಅಂತ ಉಳ್ಕೊಳ್ಳೋದು. ಆ್ಯಕ್ಚುಲಿ ನಮ್ಮ ಟ್ರಾವೆಲ್ಸ್ ಅವರು ಅರೇಂಜ್ ಮಾಡಿದ್ರು ಕೇದಾರದಲ್ಲಿ ಹೋಟ್ಲು. ನಂಗೆ ಇಷ್ಟ ಆಗಲಿಲ್ಲ, ಇಲ್ಲಿ ಏನಿದೆ ಅಂತ ಉಳ್ಕೊಳ್ಳೋದು. ಎಷ್ಟೊತ್ತು ಇಳಿಬೇಕು, ಮನ್ಸು ಮಾಡಿದ್ರೆ ಇಳಿದ್ಬಿಡ್ಬೋದು. 2 ಅವರ್ಸಲ್ಲಿ ಇಳ್ಕೊಂಡ್ಬಿಟ್ವಿ. ಅಲ್ಲ, ನೋಡ್ತಿರಲ್ಲ ನೀವು ಈ ಥರ ಲೂಟಿಗಳೆಲ್ಲ ಮಾಡ್ತಾ ಇದ್ರಲ್ಲಿ. ಇದು ನೋಡಿ ಸರ್, ನಾವು ಇದ್ದಿದ್ರೆ ಏನು ಮಾಡಬೇಕಿತ್ತು ಪಾಪ. ನಾವು ಇದ್ದಿದ್ದು ಲಕ್ಸುರಿ ಹೋಟ್ಲಾದರೂ ಕೂಡ ಎಲ್ಲ ಅನುಕೂಲ ಇತ್ತು ನಮಗೆ, ಊಟಕ್ಕೆ ವ್ಯವಸ್ಥೆ ಇತ್ತು ಎಲ್ಲ. ಆಮೇಲೆ ಅಕಾಮಡೇಷನ್ ಎಲ್ಲ ಫ್ರೀ ಮಾಡಿದ್ರು. ನಾವು ಊಟದ ಏನು ಮಾಡ್ತೀವಿ, ಡೈಲಿ 1000 ಥರ ಪೇ ಮಾಡೋಕ್ಕೆ ಶುರು ಮಾಡಿದ್ವಿ. ನಮಗೆ ತಿನ್ಲಿಕ್ಕೆ ಒಂಥರ ಫ್ರೀಯಾಗಿ ಅನ್ಸತ್ತೆ ಅಂದ್ಬಿಟ್ಟು 7,500 ಪರ್ ಡೇ ಅದು ಆ ಹೋಟ್ಲ್ ನಾವು ಇಟ್ಕೊಂಡಿದ್ದು. ಹೀಟರೆಲ್ಲ ಆಯಿತು ಸರ್. ಕರೆಂಟೇ ಇಲ್ಲ ಸರ್, 5 ದಿವಸದಿಂದ ಕರೆಂಟ್ ಇಲ್ಲ ನಮಗೆ. ಆಮೇಲೆ ಅವ್ರು ಬಂದು ಹೇಳ್ತಾರೆ, ಬದ್ರಿನಾಥ್ CEO BD ಸಿಂಗ್ ಅಂತ, 1 ಮಂತ್ ನಿಮ್ಮನ್ನು ಯಾರನ್ನೂ ಕಳ್ಸೋಕ್ಕಾಗೋದಿಲ್ಲ, ಅಲ್ಲೆಲ್ಲ ಸಿಕ್ಕಾಕೊಂಡಿರೋರ್ನೆಲ್ಲ ನಾವು ಲಿಫ್ಟ್ ಮಾಡಬೇಕು ಫಸ್ಟು, ನೀವೆಲ್ಲ ಸೇಫ್ ಆಗಿದ್ದೀರಾ, ಬಟ್ಟೆಗಿದೆ. ಸರಿ ಸರ್, ನಮ್ಮನ್ನು 1 ಮಂತ್ ಇಟ್ಕೊಂಡ್ರೆ ನಮ್ಮ ಜಾಬ್ ಏನಾಗಬೇಕು, ನಮ್ಮ ಮಕ್ಕಳಿಗೆ ಹೊಸದಾಗಿ ಜಾಬ್ ಸಿಕ್ಕಿತ್ತು, ಅವಳೇನಾಗಬೇಕು. ನಾನೇ ನಮ್ಮ ಯಜಮಾನ್ರು ಅಂದೇ ಬಿಟ್ಟರು, ನಾವಿಲ್ಲೇ 1 ತಿಂಗಳಿದ್ರೆ ಬದ್ರಿ ದೇವಸ್ಥಾನದ ಎದುರುಗಡೆ ಭಿಕ್ಷೆ ಎತ್ತಬೇಕಾಗತ್ತೆ, ನಾವಿಲ್ಲಿ ಇದ್ಕೊಂಡು ಏನು ಮಾಡೋದು ಅಂತಂದ್ಬಿಟ್ಟು, ಇಲ್ಲ ನಿಮ್ಮನ್ನು ಲಿಫ್ಟ್ ಮಾಡೋದಕ್ಕಾಗಲ್ಲ, ನೀವು ಇಲ್ಲೇ ಇರಬೇಕು ಅಂತಾರೆ. ಆಮೇಲೆ ನಾವು ಆ ಮಿಲ್ಟ್ರಿ ಹುಡುಗರೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು, ನೋಡಪ್ಪ ಈ ಥರ ಇದೆ ನಮ್ಮ ಪರಿಸ್ಥಿತಿ, ಹೆಲ್ತ್ ತೀರಾ ಅಪ್ಸೆಟ್ ಆಯ್ತು ನನಗೆ. ನಾನು ಸ್ವಲ್ಪ ಗಲಾಟೆ ಮಾಡಿದೆ, ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಲ್ಲ ಅಂತ. ಇಲ್ಲ, ನೀವು ಅಟ್ಲೀಸ್ಟ್ ಬ್ಯಾಂಗ್ಳೂರು ವಾಪಸ್ ಹೋಗ್ಬೇಕಾದ್ರೂ ತೋರಿಸ್ಕೊಳ್ಬೇಕು ನೀವು ಅಂಥೇಳಿ. ತುಂಬ ಹೇಳ್ತಾ ಸ್ಕಿನ್ ಹೇಗಾಗುತ್ತೆ ಗೊತ್ತಾ ಸರ್ ನಮಗೆ, ಎಲ್ಲ ನೋಡಿ ಫುಲ್ ಎಲ್ಲ ಫೇಸ್ ಎಲ್ಲ ಇದಾಗ್ಬಿಟ್ಟಿದೆ, ಫ್ರಾಸ್ಟ್ ಆಗಿಬಿಡುತ್ತೆ ಇದಕ್ಕೆ, ಮಂಜಿಗೆ ಒಂಥರ ಹೆಪ್ಕಟ್ಟತ್ತೆ ಅನ್ನತ್ತಲ್ಲ, ಆ ಥರ ಎಲ್ಲ ಹೆಪ್ಕಟ್ಬಿಟ್ಟು ಈಗೀಗೆಲ್ಲ ನಮ್ಮ ಬ್ಯಾಂಗ್ಳೂರಿಗೆ ಬಂದಮೇಲೆ ವೆದರ್ಗೆ ಸೆಟ್ಟಾಗಿ ಎಲ್ಲ ಈಗ ಈಚೆ ಬರ್ತಾ ಇದೆ ಸ್ಕಿನ್ ಎಲ್ಲ, ಹೊಸ ಸ್ಕಿನ್ ಬರ್ತಾ ಇದೆ. ನಮ್ಮ ಕನ್ನಡಿಗರಿಗೆ ಸರ್ವೈವ್ ಆಗೋದು ತುಂಬ ಕಷ್ಟ ಸರ್. ಇದೇ ಫಸ್ಟ್ ಟೈಮ್ ನೀವು ಹೋಗಿದ್ದು? ಫಸ್ಟ್ ಟೈಮ್ ಸರ್ ಹೋಗಿರೋದು. ಫಸ್ಟ್ ಟೈಮ್ ಉತ್ತರ ಭಾರತದಲ್ಲಿ ಎದ್ದು ಟೂರ್ ಹೊಡೆದಿರಲಿಲ್ಲ ನೀವು? ಹೋಗಿದ್ವಿ 2 ವರ್ಷದಲ್ಲಿ. ಅಂದರೆ ಆವಾಗ ಅಷ್ಟು ಇರಲಿಲ್ಲ, ಡೆಲ್ಲಿ, ಆಗ್ರಾ ಆ ಕಡೆ ಹೊರಟೋಗಿದ್ವಿ ನಾವು, ಈ ಕಡೆ ಹೋಗಿಲ್ಲ. ಎಷ್ಟು ಡೇಂಜರಸ್ ಪ್ಲೇಸಸ್ ಅಂದರೆ, ಯಾರಾದರೂ ಪ್ರಾಣದ ಮೇಲೆ ಆಸೆ ಇದ್ದರೆ ಖಂಡಿತ ಹೋಗಬಾರ್ದು ಇಂಥ ಜಾಗಗಳಿಗೆ. ತುಂಬ ಕಷ್ಟ ಇದೆ. ನಂದು ಒಂದು CD ಬರುತ್ತೆ ಸರ್, CD ಬಂದ ತಕ್ಷಣ ನಿಮ್ಗೆ ಕೊಡ್ತೀನಿ, ನೀವು ದಯವಿಟ್ಟು ನಿಮ್ಮ ಚಾನಲ್ ಪ್ರಸಾರ ಮಾಡಿ ನೋಡಿ. ಆಮೇಲೆ ಇಷ್ಟಪಟ್ಟವ್ರು ಹೋಗಲಿ ಅಲ್ಲಿಗೆ. ಪೂರ್ತಿ ಚಾರ್ಧಾಮ್ ಯಾತ್ರಾ ಪೂರ್ತಿ ಕೊಡ್ತೀನಿ ನಾನು. ನಾವು ಲಗೇಜ್ ತಂದಿಲ್ಲ, ಹಾಗಾಗಿ ತಂದುಕೊಟ್ಟಿಲ್ಲ ನಿಮ್ಗೆ, ಇಲ್ಲಾಂದರೆ ಇವತ್ತೇ ತಲುಪಿಸ್ತಾ ಇದೆ ನಿಮ್ಮ ಹತ್ರ ಅದನ್ನು. ಇಷ್ಟು ಡೇಂಜರಸ್ ಪ್ಲೇಸಸ್ ಅಂದರೆ, ಆ ನದಿ ತೊಡ್ಕೊಂಡು ಸರ್, ರೆಸಾರ್ಟ್ಸ್ ಕಟ್ಟಿರೋರಾಗಲಿ, ಹೋಟೆಲ್ಸ್ ಕಟ್ಟಿರೋರಾಗಲಿ ಎಲ್ಲಿ ಕಟ್ಟಿದ್ದಾರೆ ಅಂದರೆ, ನದಿಯಲ್ಲಿ ಹರಿತಾದ್ರೆ ಅದ್ರ ಕೆಳಗಡೆ ಪಕ್ಕದಲ್ಲಿ ಅದೇ ನೋಡಿ ಅದೇ ಎಡವಟ್ಟಾಗಿರೋದು. ನಾವು ಉಳ್ಕೊಂಡಂಥ 2 ಹೋಟ್ಲು ಉಳ್ಕೊಂಡ್ಬಿಟ್ಟಿದೆ, ದೊಡ್ಡ ಹೋಟ್ಲುಗಳು, 5 ಸ್ಟಾರ್ ಹೋಟ್ಲುಗಳು ಉಳ್ಕೊಂಡೆಲ್ಲ ನೀರು ಪಾಲಾಗ್ಬಿಟ್ಟಿದೆ. ಇನ್ನೇನು ಚಿಕ್ಕ ಪುಟ್ಟವೂ ಅಲ್ಲ. ರೂಮ್ನಲ್ಲಿ ಹೀಟ್ರ್ ಇಡ್ತಾರೆ, ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದ್ರೆ ಏನು ಹೀಟರ್ ಹಾಕ್ಕೊಳ್ತೀರಾ? ನಿಮಗೆ ಫೋನ್ ಮಾಡಿ ನಿಮ್ಮ ಜೊತೆ ಮಾತಾಡೋಣ ಅಂತಂದರೆ ಇದಿಲ್ಲ, ಬ್ಯಾಟ್ರಿ ಇಲ್ಲ. ಕೊನೆಗೆ ಪಾಪ ಲೆಫ್ಟಿನೆಂಟ್ ಕರ್ನಲ್ ಜನರಲ್ ಅವ್ರಿಗೆ ಎಷ್ಟು ನಾವು ಋಣಿಯಾಗಿರ್ಬೇಕು ಅಂದರೆ, ನೀವು ಯಾರು ಯೋಚನೆ ಮಾಡಬೇಡಿ, ನಿಮಗೆ ಡೀಸೆಲ್ ಹಾಕಿ ನಿಮಗೆ ಟವರ್ಸ್ನ ಇದು ಮಾಡಿಕೊಟ್ಟು ನಿಮ್ಮ ಕನೆಕ್ಷನ್ಸ್ ಕೊಡ್ತೀವಿ ಅಂದರೆ, ಆಮೇಲೆ ನಮ್ಮ ಕನೆಕ್ಷನ್ಸ್ ಸಿಕ್ಕಿರೋದು. ಮನೆಗಳವ್ರ ಧ್ವನಿ ಕೇಳೋಷ್ಟೊತ್ತಿಗೆ ಹಿಂಗಾಗಿದ್ದಾರೆ ಗೊತ್ತಾ ಸರ್, ಒಂಥರ ಎಷ್ಟು ನೋವಾಗುತ್ತೆ. ಹತ್ರದಿಂದ ನೋಡಿರಿ, ಇನ್ನು 1 ವರ್ಷ 2 ವರ್ಷ ಗ್ಯಾರಂಟಿ ಆಗಲ್ಲ ರಿಪೇರಿ ಅನ್ನುವಂಥ ಆಗಲ್ಲ ಸರ್. ಆ ಹುಡುಗನೇ ಬಂದು ಹೇಳ್ತು, ಅವನು ಲೋಕೇಶ್ ಕುಮಾರ್ ಇದ್ದಾರಲ್ಲ, ನೋಡಿ ನೀವೇನು ಸಾಹಸ ಪಟ್ಟರು ಕೂಡ ಆಗಲ್ಲ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಸರ್, ನಮ್ಮನ್ನು ಒಂದಿನ ಬದ್ರಿನಲ್ಲಿ ಇವ್ಯಾಕ್ಯುಯೇಷನ್ ಮಾಡಿದ್ರು. TV ನ್ಯೂಸ್ ಬಗ್ಗೆ ನಾನು ಮಾತಾಡ್ತೀನಿ, ತಪ್ಪು ತಿಳ್ಕೊಬೇಡಿ. ಎಷ್ಟು ಸುಳ್ಳು ಸುದ್ದಿ ನಿಮಗೆ ಕೊಟ್ಟಿದ್ದಾರೆ ಅಂದರೆ, 30 ಜನ ಲಿಫ್ಟ್ ಮಾಡಿಲ್ಲ, 30,000 ಜನ ಲಿಫ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಇವ್ಯಾಕ್ಯುಯೇಷನ್ ಮಾಡಿದ್ದೀವಿ ಅಂತ. ಬರೀ ಸುಳ್ಳು ಸರ್. ಒಂದು ನ್ಯೂಸ್ ಚಾನಲ್ ಇಲ್ಲ ಉತ್ತರಾಖಂಡ್ ಪೂರ್ತಿ ಅಷ್ಟು. ಆಮೇಲೆ ಮಾರನೇ ದಿವಸ ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಇಬ್ಬರು ಬಂದ್ರಂತೆ. ಬಂದ್ಬಿಟ್ಟು ಎಲ್ಲ ಪೂರ್ತಿ ಹೆಲಿಕಾಪ್ಟರ್ ಮೂಲಕ ನೋಡಿಬಿಟ್ಟು, ಬದ್ರಿಲಿರೋರೆಲ್ಲ ಸೇಫ್ ಆಗಿದ್ದಾರೆ, ಅವ್ರನ್ನ ಇವ್ಯಾಕ್ಯುಯೇಟ್ ಮಾಡಬೇಡಿ ಇವತ್ತು ಅಂತಂದ್ಬಿಟ್ಟು ಹೇಳಿಬಿಟ್ಟಿದ್ದಾರೆ. ಆ ಹುಡುಗ, ನಾನು ಹೇಗಮ್ಮ ಕಳಿಸ್ತೀನಿ ನಿಮ್ಮನ್ನು, ಇವತ್ತು ಇವ್ಯಾಕ್ಯುಯೇಷನ್ನೇ ಇಲ್ಲ ಅಂತಾರೆ. ಏನೋ ದೇವ್ರದೇ ಏನೋ ಒಂದಾಯಿತು ಮಾಡ್ಕೊಂಡು ಬಂದ್ವಿ ಸರ್. ನಾವೆಲ್ಲೇ ಇದ್ರೂ ಕೂಡ ನ್ಯೂಸ್ ಚಾನಲ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು, ನಾವಿದ್ದಂಥ ಹೋಟ್ಲಿಗೆ ಥ್ಯಾಂಕ್ಸ್ ಹೇಳಬೇಕು, ಮಿಲ್ಟ್ರಿಗೆ ನಾವು ಎಷ್ಟು ಕೋಟಿ ಸೆಲ್ಯೂಟ್ ಹೊಡೆದ್ರು ಕಮ್ಮಿ ಆ ಹುಡುಗರಿಗೆ. ಓಕೆ, ನಾನು ಕೊನೆಯ ಪ್ರಶ್ನೆ ಕೇಳ್ತೀನಿ ತಮಗೆ. ಹೇಳಿ, ಇಷ್ಟೆಲ್ಲ ಆಯಿತು, ಇನ್ನೆಲ್ಲ ಫುಲ್ ಎಲ್ಲ ರಿಪೇರಿ ಆದಮೇಲೆ ಇನ್ನೊಂದ್ಸರಿ ಹೋಗಬೇಕು ಅಂತ ಏನಾದ್ರು ಇದೀರಾ? ಅಯ್ಯೋ ಖಂಡಿತ ಒಳ್ಳೆ ಸರ್. ಯಾರನ್ನ ಹೋಗ್ತೀವಿ ಅಂದರೂ ದೇವರನ್ನೇ ಬೇಡ ಅಂತೀನಿ, ಇಲ್ಲೇ ನೋಡ್ಕೊಳ್ಳಿ ದೇವ್ರನ್ನ, ಇಲ್ಲಿಗೆ ನಮಸ್ಕಾರ ಮಾಡಿ ಮನಸಾರ ಮಾಡಿದ್ರೆ ಎಲ್ಲಿದ್ದರೂ ತಲುಪತ್ತೆ. ಯಾರು ಹೋಗಬೇಡಿ ಅಂತಲೇ ಹೇಳ್ತೀನಿ ನಾನು. ಯಾಕೆಂದರೆ ಅಲ್ಲಿ ಪರಿಸ್ಥಿತಿ ಎಷ್ಟು ರಿಮೋಟ್ ಏರಿಯಾ ಸರ್, ಪ್ರಾಣ ಹೋಗುತ್ತೆ ಅಂದರೆ ಏನೂ ಸಿಗೋದಿಲ್ಲ ಅಂತ ರಿಮೋಟ್ ಏರಿಯಾಗಳವು. ಕೇದಾರ ಆಗಲಿ, ಬದ್ರಿ ಆಗಲಿ, ಗಂಗೋತ್ರಿ ಆಗಲಿ, ನೀರಂತೂ ನೀವು ಯಾರು ಮುಟ್ಲಾರ್ರಿ, ನೀವು ಮುಟ್ಟಕ್ಕಾಗಲ್ಲ ನಮ್ಗೆ. ಅಂತೂ ನಿಮಗೆ ದೇವ್ರ ಮೇಲೆ ಇನ್ನೊಂದಿಷ್ಟು ನಂಬಿಕೆ ಬಂದಿರಬೇಕು, ನೀವು ಅದಕ್ಕೆ ಬಂದಿರೋದ್ರಿಂದ. ದೇವ್ರ ಮೇಲೆ ನಮ್ಗೆ ಖಂಡಿತ ನಂಬಿಕೆ ಇದೆ, ಗೌರವ ಇದೆ, ಪ್ರೀತಿ ಎಲ್ಲ ನಮ್ಮ ಮೊದಲಿಂದ ಹೇಗಿದೆ ಅದೇ ಥರ ಇದೆ. ಬಟ್ ಅಲ್ಲಿನ ಜನಗಳು ಇದು ನಮಗೆ ಅಡ್ಜಸ್ಟ್ ಆಗಲ್ಲ ಸರ್. ನಮ್ಮ ಕನ್ನಡಿಗರೇ ಬೇರೆ,
ನಾವೇ ಬೇರೆ, ನಮ್ಮ ಇದೇ ಬೇರೆ, ನಮ್ಮ ಸಹೃದಯವಂತರು ನಾವು ನಿಜವಾಗ್ಲೂ ಅಲ್ವಾ? ಹೇಳ್ತದೆ. ತುಂಬ ಎಸ್ ಗಿರಿಜಾ ಮೇಡಮ್, ಒಳ್ಳೆ ಮಾತನ್ನು ಹೇಳಿದ್ರಿ. ಬದುಕು ಬಂದಿರಿ, ನಿಮಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಗಿರಿಜಾ ಸುಬ್ರಹ್ಮಣ್ಯ ಅವರ ಮಾತು. ಅಲ್ಲಿಗೆ ಹೋದರೆ ಪ್ರಾಣ ಅಂಗೈಯಲ್ಲಿ ಇಟ್ಕೊಂಡು ಹೋಗಬೇಕು, ವಾಪಸ್ ಬರ್ತೀವಿ ಅನ್ನುವಂಥ ನಂಬಿಕೆ ಅಂತ ಖಂಡಿತ ಹೋಗಂಗಿಲ್ಲ. ಯಾಕಂದ್ರೆ ನೋಡಿ, ಭಾಳ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿ ಬಂದಿರುವಂಥದ್ದು. ಈ ರೀತಿ ಕೂದಲೆಳೆ ಅಂತರದಿಂದ ಪಾರಾಗಿ ಬಂದಿರುವಂಥವ್ರು ಬಹಳಷ್ಟು ಜನ ಇದ್ದಾರೆ. ನಾವು ಕೂಡ ದಿನನಿತ್ಯ ಒಬ್ಬೊಬ್ಬರನ್ನ ಕೂಡಿಸಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಒಂದು ಮಾತು ನಿಜ, ಇನ್ನು 2.5-3 ವರ್ಷ ಆ ಕಡೆ ತಲೆ ಹಾಕಂಗಿಲ್ಲ, ಅಷ್ಟೊಂದು ಸ್ಥಿತಿ ಹದಗೆಟ್ಟಿರುವಂಥದ್ದು. ಬಹುಶಃ ಏನು ಅಂದರೆ ಮನುಷ್ಯನೇ ನಿರ್ಮಾಣ ಮಾಡಿದಂಥ ಒಂದು ದುರಂತ ಸ್ಥಿತಿ ಇದು. ತನ್ನ ಅತಿಯಾದಂಥ ಆಸೆ, ಅತಿಯಾದಂಥ ಏನು ಒಂದು ಕಾಳಜಿ ಕಳಕಳಿ ಇಲ್ಲದೇ ಪ್ರಕೃತಿಯ ಬಗ್ಗೆ, ಪರಿಸರದ ಬಗ್ಗೆ ಕಾಳಜಿ ಕಳಕಳಿ ಇಲ್ಲದೇ ಮನುಷ್ಯನೇ ಸೃಷ್ಟಿ ಮಾಡಿರುವಂಥ ಅವಾಂತರಗಳಿವು. ಸೊ ಇನ್ನು ಮುಂದೆ ಕ್ರಿಕೆಟ್ನ ವಿಚಾರವನ್ನು ನೋಡೋಣ. ಸೊ ಮ್ಯಾಚ್ ಗೆದ್ದಾಯಿತು, ಇದೆಲ್ಲದರ ಜೊತೆಗೆ ಧೋನಿ ಪಡೆಗೆ ಒಂದು ಒಳ್ಳೆಯ ಹೆಸರು ಬಂತು. ಆದರೆ ಎಲ್ಲರ ಕಡೆಗೆ ಆ ಫಿಕ್ಸಿಂಗಿನ ಕಳಂಕ ಇದೆಯಲ್ಲ, ಆ ಕಳಂಕ ಇದರಿಂದ ತೊಳೆದು ಹೋಯ್ತಾ? ಇದ್ರ ಬಗ್ಗೆ ಮಾತಾಡೋಣ. ಕಡಿಮೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ. ಏನು ಹೇಳ್ತಾರೆ ಕೇಳೋಣ ಸಣ್ಣ ವಿರಾಮದ ನಂತರ.